ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರೊಟ್ಟಿಗೆ ಕಾಂಗ್ರೆಸ್ ಶಾಸಕರ 1-to-1 ಸಭೆ ಮೂರನೇ ದಿನವೂ ಮುಂದುವರೆದಿದೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆಯಲಿರುವ ಸಭೆಗೆ ಇವತ್ತು ಮಂಡ್ಯ, ಮೈಸೂರು, ಕೊಡಗು, ಚಾಮರಾಜನಗರ, ಚಿಕ್ಕಮಗಳೂರು, ಹಾಸನ ಜಿಲ್ಲೆಯ ಶಾಸಕರು ಭಾಗಿಯಾಗಲಿದ್ದು ತಮ್ಮ ಸುರ್ಜೇವಾಲಾ ಅವರೊಂದಿಗೆ ಅಭಿಪ್ರಾಯವನ್ನು ಹಂಚಿಕೊಳ್ಳಲಿದ್ದಾರೆ. ಸೆಪ್ಟೆಂಬರ್ ಬಳಿಕ ಯಾವುದೇ ಕ್ರಾಂತಿ ಆಗಲ್ಲ, ರಾಜ್ಯದಲ್ಲಿ ಆಗುವುದು ಅಭಿವೃದ್ಧಿ ಕ್ರಾಂತಿ ಮಾತ್ರ ಎಂದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರೊಟ್ಟಿಗೆ ಸಭೆ ಬಳಿಕ ಪ್ರತಿಕ್ರಿಯಿಸಿದ ಶಾಸಕ ಪ್ರದೀಪ್ ಈಶ್ವರ್, ಯಾವುದೇ ಭಿನ್ನಾಭಿಪ್ರಾಯ ಚರ್ಚೆ ಆಗಿಲ್ಲ, ಅಭಿವೃದ್ಧಿ ಕುರಿತಾಗಿ ಚರ್ಚೆ ಆಗಿದೆ ಎಂದರು. ನಂದಿಯಲ್ಲಿ ಕ್ಯಾಬಿನೆಟ್ ನಡೀತಿದೆ. ಎಲ್ಲರೂ ಅವ್ರ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊಂಡ್ರೆ MLA ಆಗಿರ್ತಾರೆ. ನಾನು ದೇವರೇ ಡಿಸೈಡ್ ಮಾಡಿದ್ರೆ MLA ಆದವನು. ಆ ಭೋಗನಂದೀಶ್ವರನ ಆಶೀರ್ವಾದದಿಂದ ಇವತ್ತು ಅದೇ ದೇವರು ಇಲ್ಲಿ ಕ್ಯಾಬಿನೆಟ್ ನಡೆಯೋದಕ್ಕೆ ಪ್ರೇರೇಪಿಸ್ತಿದ್ದಾರೆ. ನಾನು ಆ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸೋದು ಕಷ್ಟ, ಬಟ್ ಆದರೂ ಪ್ರಾರ್ಥನೆ ಮುಖಾಂತರ ಅವರಿಗೆ ನನ್ನ ಭಕ್ತಿಯನ್ನು ಸಮರ್ಪಿಸ್ತೀನಿ. ಮತ್ತೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೂ ಧನ್ಯವಾದ ಅರ್ಪಿಸ್ತೀನಿ ಸರ್. ನಂದಿಯಲ್ಲಿ ಕ್ಯಾಬಿನೆಟ್ ನಡೀತಿದೆ. ಎಲ್ಲರೂ ಅವ್ರ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊಂಡ್ರೆ MLA ಆಗಿರ್ತಾರೆ. ನಾನು ದೇವರೇ ಡಿಸೈಡ್ ಮಾಡಿದ್ರೆ MLA ಆದವನು. ಆ ಭೋಗನಂದೀಶ್ವರನ ಆಶೀರ್ವಾದದಿಂದ ಇವತ್ತು ಅದೇ ದೇವರು ಇಲ್ಲಿ ಕ್ಯಾಬಿನೆಟ್ ನಡೆಯೋದಕ್ಕೆ ಪ್ರೇರೇಪಿಸ್ತಿದ್ದಾರೆ. ನಾನು ಆ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸೋದು ಕಷ್ಟ, ಬಟ್ ಆದರೂ ಪ್ರಾರ್ಥನೆ ಮುಖಾಂತರ ಅವರಿಗೆ ನನ್ನ ಭಕ್ತಿಯನ್ನು ಸಮರ್ಪಿಸ್ತೀನಿ. ಮತ್ತೆ ನಮ್ಮ ಮುಖ್ಯಮಂತ್ರಿ ರಾಜ್ಯದಲ್ಲಿ ಸುರ್ಜೇವಾಲಾ ಅವರು ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದಾರೆ. ಸುರ್ಜೇವಾಲಾ ಅವರು ನಿನ್ನೆ ಭೇಟಿಗೆ ಬರೋಕೆ ಹೇಳಿದ್ರು, ಆದರೆ ನನಗೆ ನಿನ್ನೆ ಭೇಟಿ ಆಗಲು ಸಾಧ್ಯ ಆಗಲಿಲ್ಲ. ಅವರು ಇಂದು ಸಂಜೆ ದೆಹಲಿಗೆ ಹೋಗ್ತಾರಂತೆ, ಹೀಗಾಗಿ ಇವತ್ತು ಸಮಯ ಕೇಳಿದ್ದೇನೆ, ಸಾಧ್ಯವಾದರೆ ಭೇಟಿ ಮಾಡ್ತೇನೆ ಎಂದು ಹೇಳಿದರು. ನಿನ್ನೆ ಸಂಜೆ ಕರೆದ್ರು, ನನಗೆ ಸ್ವಲ್ಪ ನಾನು ಹೊರಗಡೆ ಇದ್ದೇನೆ, ನಾನು ಇವತ್ತು ಟೈಮ್ ಕೊಡಿ, ನಾನು ಬರೋಕ್ಕಾಗೋದಿಲ್ಲ, ದೂರ ಇದ್ದೀನಿ ಅಂತ ಹೇಳಿ ತಿಳಿಸಿದ್ದೇನೆ. ಅದು ಇವತ್ತು ಸಾಧ್ಯ ಆದರೆ ಅವರು ಇವತ್ತು ಸಾಯಂಕಾಲ ಹೋಗ್ತಾರಂತೆ, ಮತ್ತೆ ಬರ್ತಾರೆ 5ನೇ ತಾರೀಕು ಏನೋ ಹೇಳ್ತಾ ಇದ್ರು, ಗೊತ್ತಿಲ್ಲ ನನಗೆ. ಇಲ್ಲ, ನಿನ್ನೆ ಸಂಜೆ ಕರೆದ್ರು, ನನಗೆ ಸ್ವಲ್ಪ ನಾನು ಹೊರಗಡೆ ಇದ್ದೇನೆ, ನಾನು ಇವತ್ತು ಟೈಮ್ ಕೊಡಿ, ನಾನು ಬರೋಕ್ಕಾಗೋದಿಲ್ಲ, ದೂರ ಇದ್ದೀನಿ ಅಂತ ಹೇಳಿ ತಿಳಿಸಿದ್ದೇನೆ. ಅದು ಇವತ್ತು ಸಾಧ್ಯ ಆದರೆ ಅವರು ಇವತ್ತು ಸಾಯಂಕಾಲ ಹೋಗ್ತಾರಂತೆ, ಮತ್ತೆ ಬರ್ತಾರೆ. ಗಡಿ ಜಿಲ್ಲೆ ಬೀದರ್ನಲ್ಲೂ ಹೃದಯಾಘಾತದ ಆತಂಕ ಮನೆ ಮಾಡಿದೆ. ಒಂದೇ ಗ್ರಾಮದ 6 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದು, ಹಾರ್ಟ್ ಅಟ್ಯಾಕ್ ಕಂಡು ಗ್ರಾಮಸ್ಥರು ಬೆಚ್ಚಿಬಿದ್ದಿದ್ದಾರೆ. ಗ್ರಾಮಕ್ಕೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದು, ವರದಿ ಬಳಿಕ ಸಾವಿಗೆ ನಿಖರ ಕಾರಣ ಏನೆಂಬುದು ಗೊತ್ತಾಗಲಿದೆ. ಎಲ್ಲ ಹಿರಿಯರಿಗೆ, ಅಣ್ಣ ತಮ್ಮಂದಿರ, ಅಕ್ಕ ತಂಗಿರ ಕಳಕಳಿ ವಿನಂತಿ. ಜನತಾ ದಳದ ಸದಸ್ಯತ್ವ ಅಭಿಯಾನ ನಡೀತಾ ಇದೆ. ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮೀಜಿಯವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ. ತುಮಕೂರಲ್ಲಿ ಹೃದಯಾಘಾತ ಆತಂಕ ಹೆಚ್ಚಾಗಿದ್ದು, ಹೃದಯ ಸಮಸ್ಯೆ ಇರುವವರಿಗೆ ಚಿಕಿತ್ಸೆ ನೀಡಲು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬ ಹಾರ್ಟ್ ಸರ್ಜನ್ ಕೂಡ ಇಲ್ಲದಂತಾಗಿದೆ. ಹೃದಯ ರೋಗಿಗಳು ಚಿಕಿತ್ಸೆಗೆಂದು ಖಾಸಗಿ ವೈದ್ಯರನ್ನೇ ಅವಲಂಬಿಸಿದ್ದು, ಜಿಲ್ಲೆಯಲ್ಲಿ ಹಾರ್ಟ್ ಸರ್ಜನ್ ಹುದ್ದೆಗಳು ಖಾಲಿ ಬಿದ್ದಿವೆ. 6 ತಿಂಗಳಲ್ಲಿ 11 ಜನರು ಹೃದಯಾಘಾತದಿಂದ ಮೃತಪಟ್ಟಿದ್ದು, ಜಿಲ್ಲೆಯ ಜನ ಕ್ಷಣ ಕ್ಷಣಕ್ಕೂ ಆತಂಕ ಪಡುತ್ತಿದ್ದಾರೆ. ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಸವಾರರು ಹೈರಾಣಾಗಿದ್ದಾರೆ. ಬೈಕ್ ಸವಾರ ರಸ್ತೆ ಗುಂಡಿಗೆ ಬಿದ್ದಿರುವ ಘಟನೆ ಮಡಿವಾಳ ಫ್ಲೈಓವರ್ ಮೇಲೆ ನಡೆದಿದೆ. ರಸ್ತೆ ಗುಂಡಿಗೆ ಬೈಕ್ ಸವಾರ ಬೀಳುತ್ತಿರುವ ದೃಶ್ಯ ಕಾರ್ನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಬೈಕ್ ಸವಾರನಿಗೆ ಸಣ್ಣ ಪುಟ್ಟ ಗಾಯವಾಗಿದೆ. ಚಿತ್ರದುರ್ಗದ ಮೆದೆಹಳ್ಳಿ ಗ್ರಾಮದಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದ್ದು, ರಾತ್ರಿ ವೇಳೆ ಕಳ್ಳತನಕ್ಕೆ ಇಳಿಯುವ 5 ಗ್ಯಾಂಗ್ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮುಖಕ್ಕೆ ಕಣಂಪು ಬಟ್ಟೆಯನ್ನ ಕಟ್ಟಿಕೊಂಡು ಬರ್ತಾರೆ ಕಳ್ಳರು. ಏರಿಯಾಗೆ ಕಳ್ಳರು ಎಂಟ್ರಿ ಆಗ್ತಾ ಇದ್ದಂತೆ ನಾಯಿಗಳು ಬೊಗಳಿದ್ದಾವೆ. ಹೀಗಾಗಿ ಕಳ್ಳರು ಏಕಾಏಕಿ ಎಸ್ಕೇಪ್ ಆಗಿದ್ದಾರೆ. ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಹಿನ್ನೆಲೆ ನಟ ಕಮಲ್ ಹಾಸನ್ ವಿರುದ್ಧ ಕೋರ್ಟ್ಗೆ ಖಾಸಗಿ ದೂರು ದಾಖಲು ಮಾಡಲಾಗಿದೆ. ಕನಕಪುರದ 2ನೇ ಅಪರ ಸಿವಿಲ್ ಹಾಗೂ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ನಾಗರಾಜ್ ಗೌಡ ಎಂಬುವರು ದೂರು ದಾಖಲಿಸಿದ್ದಾರೆ. ಕನ್ನಡದ ಬಗ್ಗೆ ಅವಹೇಳನ ಮಾಡಿರುವುದು ವೈಯಕ್ತಿಕವಾಗಿ ನೋವು ತಂದಿದೆ, ಜೊತೆಗೆ ಮಾನಸಿಕವಾಗಿ ಖಿನ್ನತೆಯನ್ನ ತರಿಸಿದೆ. ಹೀಗಾಗಿ ದಾವೆ ಹೂಡಿದ್ದೇವೆ ಎಂದಿದ್ದಾರೆ. ಜುಲೈ 5ಕ್ಕೆ ಪ್ರಕರಣದ ವಿಚಾರಣೆ ಇದೆ.
ಬೆಂಗಳೂರಿನ ಬಹುತೇಕ ರಸ್ತೆಗಳಲ್ಲಿ ಎಐ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದ್ದು 2 ವರ್ಷಗಳಿಗೆ ಹೋಲಿಸಿದರೆ ಹೆಲ್ಮೆಟ್ ಇಲ್ಲದೆ ಪ್ರಯಾಣಿಸುವವರ ಸಂಖ್ಯೆ ಕಡಿಮೆಯಾಗಿದೆ. ಅತ್ಯಾಧುನಿಕ ಕ್ಯಾಮೆರಾಗಳ ಬಳಕೆಯಿಂದ ಹೆಲ್ಮೆಟ್ ರಹಿತ ಪ್ರಯಾಣ ಕಡಿಮೆಯಾಗಿದ್ದು ಕಳೆದ 5 ತಿಂಗಳಲ್ಲಿ 7.92 ಲಕ್ಷ ಹೆಲ್ಮೆಟ್ ರಹಿತ ಚಾಲನೆ ಪ್ರಕರಣಗಳು ದಾಖಲಾಗಿವೆ. ಇದು ಕಳೆದ 2 ವರ್ಷಗಳ ಮೊದಲ 5 ತಿಂಗಳಿಗೆ ಹೋಲಿಸಿದರೆ ಅರ್ಧದಷ್ಟು ಕಡಿಮೆಯಾಗಿದೆ. ದರ್ಗಾದಲ್ಲಿ ಇಟ್ಟಿದ್ದ 14 ತೊಲ ಬಂಗಾರದ ಆಭರಣ ಕಳವಾಗಿರುವ ಘಟನೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಹಸಿರುಗುಂಡಿಗಿ ಗ್ರಾಮದಲ್ಲಿ ನಡೆದಿದೆ. ಹಸಿರುಗುಂಡಿಗಿ ಗ್ರಾಮದಲ್ಲಿ ಹಜರತ್ ಲಾಲಾ ಸಾಹೇಬ್ ಮೌಲಾಲಿ ದರ್ಗಾದಲ್ಲಿ ಕಳ್ಳತನವಾಗಿದ್ದು ಆಭರಣಗಳ ಲಾಕರ್ ಮುರಿದು ಮೊಹರಂ ದೇವರ ಆಭರಣ ಕಳ್ಳತನ ಮಾಡಿ ಕಳ್ಳರು ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಪೊಲೀಸರು, ಶ್ವಾನದಳ, ಬೆರಳಚ್ಚು ತಜ್ಞರ ತಂಡ ಭೇಟಿ ನೀಡಿ ಪರಿಶೀಲನೆ ಮಾಡಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರೊಟ್ಟಿಗೆ ಕಾಂಗ್ರೆಸ್ ಶಾಸಕರ 1-to-1 ಸಭೆ 3ನೇ ದಿನವೂ ಮುಂದುವರೆದಿದೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆಯಲಿರುವ ಸಭೆಗೆ ಇವತ್ತು ಮಂಡ್ಯ, ಮೈಸೂರು, ಕೊಡಗು, ಚಾಮರಾಜನಗರ, ಚಿಕ್ಕಮಗಳೂರು, ಹಾಸನ ಜಿಲ್ಲೆಯ ಶಾಸಕರು ಭಾಗಿಯಾಗಲಿದ್ದು ತಮ್ಮ ಸುರ್ಜೇವಾಲಾ ಅವರೊಂದಿಗೆ ಅಭಿಪ್ರಾಯವನ್ನು ಹಂಚಿಕೊಳ್ಳಲಿದ್ದಾರೆ. ಸೆಪ್ಟೆಂಬರ್ ಬಳಿಕ ಯಾವುದೇ ಕ್ರಾಂತಿ ಆಗಲ್ಲ, ರಾಜ್ಯದಲ್ಲಿ ಆಗುವುದು ಅಭಿವೃದ್ಧಿ ಕ್ರಾಂತಿ ಮಾತ್ರ ಎಂದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರೊಟ್ಟಿಗೆ ಸಭೆ ಬಳಿಕ ಪ್ರತಿಕ್ರಿಯಿಸಿದ ಶಾಸಕ ಪ್ರದೀಪ್ ಈಶ್ವರ್, ಯಾವುದೇ ಭಿನ್ನಾಭಿಪ್ರಾಯ ಚರ್ಚೆ ಆಗಿಲ್ಲ, ಅಭಿವೃದ್ಧಿ ಕುರಿತಾಗಿ ಚರ್ಚೆಯಾಗಿದೆ ಎಂದರು. ನಂದಿಯಲ್ಲಿ ಕ್ಯಾಬಿನೆಟ್ ನಡೀತಿದೆ. ಎಲ್ಲರೂ ಅವ್ರ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊಂಡ್ರೆ MLA ಆಗಿರ್ತಾರೆ. ನಾನು ದೇವರೇ ಡಿಸೈಡ್ ಮಾಡಿದ್ರೆ MLA ಆದವನು. ಆ ಭೋಗನಂದೀಶ್ವರನ ಆಶೀರ್ವಾದದಿಂದ ಇವತ್ತು ಅದೇ ದೇವರು ಇಲ್ಲಿ ಕ್ಯಾಬಿನೆಟ್ ನಡೆಯೋದಕ್ಕೆ ಪ್ರೇರೇಪಿಸ್ತಿದ್ದಾರೆ. ನಾನು ಆ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸೋದು ಕಷ್ಟ, ಬಟ್ ಆದರೂ ಪ್ರಾರ್ಥನೆ ಮುಖಾಂತರ ಅವರಿಗೆ ನನ್ನ ಭಕ್ತಿಯನ್ನು ಸಮರ್ಪಿಸ್ತೀನಿ. ಮತ್ತೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೂ ಧನ್ಯವಾದ ಅರ್ಪಿಸ್ತೀನಿ ಸರ್. ನಂದಿಯಲ್ಲಿ ಕ್ಯಾಬಿನೆಟ್ ನಡೀತಿದೆ. ಎಲ್ಲರೂ ಅವ್ರ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊಂಡ್ರೆ MLA ಆಗಿರ್ತಾರೆ. ನಾನು ದೇವರೇ ಡಿಸೈಡ್ ಮಾಡಿದ್ರೆ MLA ಆದವನು. ಆ ಭೋಗನಂದೀಶ್ವರನ ಆಶೀರ್ವಾದದಿಂದ ಇವತ್ತು ಅದೇ ದೇವರು ಇಲ್ಲಿ ಕ್ಯಾಬಿನೆಟ್ ನಡೆಯೋದಕ್ಕೆ ಪ್ರೇರೇಪಿಸ್ತಿದ್ದಾರೆ. ನಾನು ಆ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸೋದು ಕಷ್ಟ, ಬಟ್ ಆದರೂ ಪ್ರಾರ್ಥನೆ ಮುಖಾಂತರ ಅವರಿಗೆ ನನ್ನ ಭಕ್ತಿಯನ್ನು ಸಮರ್ಪಿಸ್ತೀನಿ. ಮತ್ತೆ ನಮ್ಮ ಮುಖ್ಯಮಂತ್ರಿ ರಾಜ್ಯದಲ್ಲಿ ಸುರ್ಜೇವಾಲಾ ಅವರು ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದಾರೆ. ಸುರ್ಜೇವಾಲಾ ಅವರು ನಿನ್ನೆ ಭೇಟಿಗೆ ಬರೋಕೆ ಹೇಳಿದ್ರು, ಆದರೆ ನನಗೆ ನಿನ್ನೆ ಭೇಟಿ ಆಗಲು ಸಾಧ್ಯ ಆಗಲಿಲ್ಲ. ಅವರು ಇಂದು ಸಂಜೆ ದೆಹಲಿಗೆ ಹೋಗ್ತಾರಂತೆ, ಹೀಗಾಗಿ ಇವತ್ತು ಸಮಯ ಕೇಳಿದ್ದೇನೆ, ಸಾಧ್ಯವಾದರೆ ಭೇಟಿ ಮಾಡ್ತೇನೆ ಎಂದು ಹೇಳಿದರು. ನಿನ್ನೆ ಸಂಜೆ ಕರೆದ್ರು, ನನಗೆ ಸ್ವಲ್ಪ ನಾನು ಹೊರಗಡೆ ಇದ್ದೇನೆ, ನಾನು ಇವತ್ತು ಟೈಮ್ ಕೊಡಿ, ನಾನು ಬರೋಕ್ಕಾಗೋದಿಲ್ಲ, ದೂರ ಇದ್ದೀನಿ ಅಂತ ಹೇಳಿ ತಿಳಿಸಿದ್ದೇನೆ. ಅದು ಇವತ್ತು ಸಾಧ್ಯ ಆದರೆ ಅವರು ಇವತ್ತು ಸಾಯಂಕಾಲ ಹೋಗ್ತಾರಂತೆ, ಮತ್ತೆ ಬರ್ತಾರೆ 5ನೇ ತಾರೀಕು ಏನೋ ಹೇಳ್ತಾ ಇದ್ರು, ಗೊತ್ತಿಲ್ಲ ನನಗೆ. ಇಲ್ಲ, ನಿನ್ನೆ ಸಂಜೆ ಕರೆದ್ರು, ನನಗೆ ಸ್ವಲ್ಪ ನಾನು ಹೊರಗಡೆ ಇದ್ದೇನೆ, ನಾನು ಇವತ್ತು ಟೈಮ್ ಕೊಡಿ, ನಾನು ಬರೋಕ್ಕಾಗೋದಿಲ್ಲ, ದೂರ ಇದ್ದೀನಿ ಅಂತ ಹೇಳಿ ತಿಳಿಸಿದ್ದೇನೆ. ಅದು ಇವತ್ತು ಸಾಧ್ಯ ಆದರೆ ಅವರು ಇವತ್ತು ಸಾಯಂಕಾಲ ಹೋಗ್ತಾರಂತೆ, ಮತ್ತೆ ಬರ್ತಾರೆ. ಗಡಿ ಜಿಲ್ಲೆ ಬೀದರ್ನಲ್ಲೂ ಹೃದಯಾಘಾತದ ಆತಂಕ ಮನೆ ಮಾಡಿದೆ. ಒಂದೇ ಗ್ರಾಮದ 6 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದು ಹಾರ್ಟ್ ಅಟ್ಯಾಕ್ ಕಂಡು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಗ್ರಾಮಕ್ಕೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದು ವರದಿ ಬಳಿಕ ಸಾವಿಗೆ ನಿಖರ ಕಾರಣ ಏನೆಂಬುದು ಗೊತ್ತಾಗಲಿದೆ. ಎಲ್ಲ ಹಿರಿಯರಿಗೆ, ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರಿಗೆ ಕಳಕಳಿ ವಿನಂತಿ. ಜನತಾ ದಳದ ಸದಸ್ಯತ್ವ ಅಭಿಯಾನ ನಡೀತಾ ಇದೆ. ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮೀಜಿಯವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ತುಮಕೂರಲ್ಲಿ ಹೃದಯಾಘಾತ ಆತಂಕ ಹೆಚ್ಚಾಗಿದ್ದು ಹೃದಯ ಸಮಸ್ಯೆ ಇರುವವರಿಗೆ ಚಿಕಿತ್ಸೆ ನೀಡಲು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬ ಹಾರ್ಟ್ ಸರ್ಜನ್ ಕೂಡ ಇಲ್ಲದಂತಾಗಿದೆ. ಹೃದಯ ರೋಗಿಗಳು ಚಿಕಿತ್ಸೆಗೆಂದು ಖಾಸಗಿ ವೈದ್ಯರನ್ನೇ ಅವಲಂಬಿಸಿದ್ದು ಜಿಲ್ಲೆ